ಗಂಡ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಓದಿಸಿ ತಾವು ಕೂಡ ಜೀವನ ಚೆನ್ನಾಗಿ ಇಟ್ಕೊಳ್ಬೇಕು. ಆದರೆ ಇಲ್ಲೊಂದು ದಂಪತಿ ಏನು ಗೊತ್ತಾ, ಚಿನ್ನ ವಾಚು ಎಲ್ಲ ಕದಿಯೋ ಕೆಲಸ ಅಂತೆ. ಹೊಸದಲ್ಲ, ಈ ರೀತಿಯಾಗಿ ದಂಪತಿ ಅನೇಕ ಕಡೆಗಳಲ್ಲಿ ಕಳ್ಳತನ ಕೆಳೆದಿರೋದಿದೆ. ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಕಳ್ಳತನ ಮಾಡಿರುವಂಥದ್ದು. ಆಮೇಲೆ ಕಳ್ಳತನ ಮಾಡ್ತಾ ಮಾಡ್ತಾ ಗಂಡ ಹೆಂಡತಿ ಆದವರು ಇದ್ದಾರೆ, ಅಂಥ ಕೇಸ್ಗಳು ಇದ್ದಾವೆ. ಚಿನ್ನ ವಾಚ್ ದೋಚ್ತಾ ಇದ್ದಂಥ ಕಿಲಾಡಿ ದಂಪತಿಯನ್ನು ಈಗ ಬಂಧಿಸಿದ್ದಾರೆ. ಪಶ್ಚಿಮ ಬಂಗಾಳದ ಮೂಲದ ಬಂಧಿತ ದಂಪತಿಯವರು ಸದಾಶಿವನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಕಳ್ಳತನ. ಅಭಿಷೇಕ್ ಎಂಬುವರ ಮನೆಯಲ್ಲಿ ಕೆಲಸಕ್ಕಿದ್ದು ಹಾಜೀರಾ 2024ರಲ್ಲಿ ಕೆಲಸ ಬಿಟ್ಟು ಮತ್ತೆ ಕಳೆದ ಡಿಸೆಂಬರ್ನಲ್ಲಿ ಕೆಲಸಕ್ಕೆ ಬಂದಿರ್ತಾಳೆ. ಕುಟುಂಬದವರ ಜೊತೆಗೆ ತಮಿಳುನಾಡು ಟ್ರಿಪ್ಪಿಗೆ ಹೋಗಿರ್ತಾರೆ ಅಭಿಷೇಕ್. ಮನೆಯ ಕೀಯನ್ನು ಬಳಸಿ ಮನೆಯಲ್ಲಿದ್ದ 900 ಗ್ರಾಂ ಚಿನ್ನಾಭರಣವನ್ನು ಕಳ್ಳತನ ಮಾಡ್ತಾರೆ. ಬಂಧಿತರಿಂದ 1,37,00,000 ಮೌಲ್ಯದ ಚಿನ್ನಾಭರಣವನ್ನು ರಿಕವರಿ ಮಾಡಿರೋದು. ಅನೇಕ ಪ್ರಕರಣಗಳಿದ್ದಾವೆ, ಬಟ್ ಹುಷಾರಾಗಿರಬೇಕು ಅಷ್ಟೇ. ಎಲ್ಲ ಕೆಲಸದವರು ಕೂಡ ಈ ಥರ ಮಾಡ್ತಾರೆ ಅಂತಲ್ಲ, ತುಂಬ ನಿಯತ್ತಾಗಿರುವಂಥ ಕೆಲಸಗಾರರು ಇದ್ದಾರೆ. ಬಟ್ ಕೆಲವರು ಮಾಡೋದ್ರಿಂದ ಈ ಪ್ರಶ್ನೆಗಳು ಬರುತ್ತೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಇದು ಕೂಡ ಸೆಂಟ್ರಲ್ ಡಿವಿಷನಲ್ಲಿ, ಇದರಲ್ಲಿ ಒಂದು ಹೌಸ್ ಥೆಫ್ಟ್ ಆಗಿತ್ತು 31ನೇ ತಾರೀಕು. ಇವರು ಹೌಸ್ ಓನರ್ಸ್ ಅವರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಬೇರೆ ಊರಿಗೆ ಹೋಗಿದ್ರು. ಅದರಲ್ಲಿ ಅವರು ಯಾರು ಸರ್ವೆಂಟ್ ಯಾರೋ ಕೆಲಸ ಮಾಡ್ತಾಯಿದ್ರು, ಅವ್ರ ಮೇಲೆ ಬಿಟ್ಟು ಮನೆ ಟೋಟಲ್ ಅವ್ರ ಕಸ್ಟಡಿಲಿ ಇತ್ತು. ಆಮೇಲೆ ಈ ಟೋಟಲ್ ಏನೋ ಸಾಮಾನು ಹೋಗಿದ್ದು ಅಂದಾಜು 1.37 crores ಇಂಟ್ಯಾಕ್ಟ್ ಎಲ್ಲ ರಿಕವರಿ ಆಗಿದೆ. 787 ಗ್ರಾಮ್ ಗೋಲ್ಡ್, 291 ಗ್ರಾಮ್ ಸಿಲ್ವರ್ ಐಟಮ್ಸ್ ಮತ್ತು 7 ವಾಚಸ್. ಆಮೇಲೆ ಹಲವಾರು ಇದು ಈ 291 ಏನು ಸಿಲ್ವರ್ ಐಟಮ್ ಇದೆ ಅದು ಗೋಲ್ಡ್ ಪ್ಲೇಟೆಡ್ ಇದೆ. ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಟೋಟಲ್ 100% ರಿಕವರಿ. ಏನೇನು ಹೋಗಿತ್ತು ಅವ್ರ ಮನೆಯಿಂದ ಪ್ರತಿಯೊಂದು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಎಂತೆಂಥ ದಂಪತಿಗಳು ಸಿಗ್ತಾರ್ರಿ, ಏನೇನು ಇವರ ಹಿಸ್ಟ್ರಿ ಹೇಳೋದಾದರೆ? ಅರುಣ್, ಸದಾಶಿವನಗರದ ಉದ್ಯಮಿಯೊಬ್ಬರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಸುಮಾರು 1 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ದಂಪತಿಗಳು ಎಸ್ಕೇಪ್ ಆಗಿದ್ರು. ಕಳೆದ 24ನೇ ಇಸ್ವಿಯಲ್ಲಿ ಅವರ ಮನೆಗೆ, ಅಭಿಷೇಕ್ ಎಂಬುವರ ಮನೆಗೆ ಈ ದಂಪತಿ ಕೆಲಸಕ್ಕಂತೇಳಿ ಬಂದಿರ್ತಾರೆ. ಅದಾದ ಬಳಿಕ ಕೆಲಸ ಬಿಟ್ಟು ಹೋದ ಬಳಿಕ ಮತ್ತೆ ಬಂದು ಆ ಕೆಲಸಕ್ಕೆ ಜಾಯ್ನ್ ಆಗಿ ಅವರ ಮನೆಯಲ್ಲಿದ್ದಂಥ 900 ಗ್ರಾಮ್ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ರು. ಅಭಿಷೇಕ್ ತಮಿಳುನಾಡಿನಿಂದ ಬಂದು ನೋಡಿದಂಥ ಸಂದರ್ಭದಲ್ಲಿ ಮನೆಯ ಲಾಕರನ್ನು ಬಳಸಿ ಮನೆಯ ಲಾಕರ್ನಲ್ಲಿದ್ದಂಥ ಚಿನ್ನಾಭರಣ ದೋಚಿರುವಂಥ ವಿಚಾರ ಬೆಳಕಿಗೆ ಬರುತ್ತೆ. ಆ ಕೂಡಲೇ ಅಭಿಷೇಕ್ ಸದಾಶಿವನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಅಸ್ಸಾಂ ಮೂಲದ ದಂಪತಿಯನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಮನೆಯಲ್ಲಿದ್ದಂಥ ಲಾಕರನ್ನೇ ಬಳಸಿ ಆ ಲಾಕರಲ್ಲಿದ್ದಂಥ 900 ಗ್ರಾಮ್ ಚಿನ್ನಾಭರಣವನ್ನು ಎಸ್ಕೇಪ್ ಮಾಡ್ಕೊಂಡು ಹೋಗಿರುವಂಥ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಇಬ್ಬರು ಆರೋಪಿಗಳನ್ನು ಬಂಧಿಸಿರುವಂಥ ಪೊಲೀಸರು ಕಳ್ಳತನ ಮಾಡಿದಂಥ 900 ಗ್ರಾಮ್ ಅಂದರೆ 1 ಕೋಟಿಗೂ ಅಧಿಕ ಮೌಲ್ಯದ ಬೆಲೆ ಬಾಳುವಂಥ ಚಿನ್ನಾಭರಣವನ್ನು ಈಗ ವಶಕ್ಕೆ ಪಡೆದು ಆ ಮಾಲೀಕರಿಗೆ ಹಿಂತಿರುಗಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಬೆಂಗಳೂರಿನಲ್ಲಿ ಇದೇ ರೀತಿಯ ಪ್ರಕರಣಗಳು ಬಹಳಷ್ಟು ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಕೆಲಸಗಾರರ ಬಗ್ಗೆ ಜಾಗೃತಿ ಇರಲಿ ಅನ್ನುವಂಥ ಮೆಸೇಜನ್ನು ಪೊಲೀಸರು ಹಲವು ಬಾರಿ ಕೊಟ್ಟರು ಕೂಡ ಇದೇ ರೀತಿಯ ಬೆಳವಣಿಗೆಗಳು ಪದೇ ಪದೇ ಆಗ್ತಿರೋದ್ರಿಂದ ಪೊಲೀಸರಿಗೂ ಒಂದು ರೀತಿ ಕೆಲವೊಂದು ಪ್ರಕರಣಗಳಲ್ಲಿ ತಲೆನೋವಾಗಿ ಪರಿಣಮಿಸುವ ಘಟನೆಗಳು ಕೂಡ ಉದ್ಭವ ಆಗುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.